ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಪ್ರೊಫೆಸರ್ ಟಿ.ಎಸ್. ವೆಂಕಟಯ್ಯನವರ ತಂದೆ ಸುಬ್ಬಣ್ಣನವರು ತುಂಬ ಸಾತ್ವಿಕರು. ಬಡತನದಲ್ಲಿ ಭಗವಂತನ ಚಿಂತನೆಯಲ್ಲಿ ಸುಖ ಕಂಡವರು. ಅವರ ತಂದೆ ಅವರಿಗೆ ತಿಳಿಸಿದಂತೆ ರಾಮಾಯಣವೇ ಅವರ ದೈವ, ಅದರ ನಿತ್ಯ ಪಾರಾಯಣವೇ ಅವರ ಕರ್ತವ್ಯ. ಚಳ್ಳಿಕೆರೆಗೆ ಆಗ ಅಕ್ಬರ್ ಸಾಹೇಬರು ಅಮಲ್ದಾರರಾಗಿ ಬಂದರು. ಅದೊಂದು ದೊಡ್ಡ ಹುದ್ದೆ ಆ ಕಾಲದಲ್ಲಿ. ಸಾಹೇಬರು ಮನೆಯಿಂದ ಆಗರ್ಭ ಶ್ರೀಮಂತರು, ಆದರೆ ನಿರಹಂಕಾರಿಗಳು, ಸಾತ್ವಿಕರು. ಅವರಿಗಿದ್ದ ಒಂದೇ ಕೊರತೆ ಎಂದರೆ ಮದುವೆಯಾಗಿ 10 ವರ್ಷವಾದರೂ ಮಕ್ಕಳಾಗಿರಲಿಲ್ಲ. ದಾನ, ಧರ್ಮ, ಪೂಜೆ, ಔಷಧಿ ಎಲ್ಲ ಪ್ರಯತ್ನಗಳು ಮುಗಿದಿದ್ದವು. ಸಾಹೇಬರಿಗಿಂತ ಅವರ ಬೀವಿಯವರಿಗೆ ಇದೊಂದು ಮನೋರೋಗವಂತಾಯಿತು. ಯಾರು ಏನೇ ಹೇಳಿದರೂ ನಡೆಸಲಿಕ್ಕೆ ಮುಂದಾಗಿದ್ದರು. ಸುಬ್ಬಣ್ಣನವರ ದಾಯಾದಿ ರಾಮಣ್ಣ ಅನ್ನೋರಿಗೆ ಸುಬ್ಬಣ್ಣನವರಿಗೆ ಏನಾದರೂ ಒಂದು ತೊಂದರೆ ಮಾಡಬೇಕಂತ ಯೋಚಿಸಿ ಸಾಹೇಬರ ಮನೆಗೆ ಹೋಗಿ ಅಮ್ಮ ಅವರಿಗೆ ಹೇಳಿದರು, ತಾಯಿ, ಸುಬ್ಬಣ್ಣ ಶ್ರೀರಾಮ ಭಕ್ತ. ಆತ ಮನಸ್ಸು ಮಾಡಿ ಹಾರಿಸಿದರೆ ನಿಮಗೆ ಪುತ್ರೋತ್ಸವವಾಗುತ್ತದೆ. ಸ್ವತಃ ಸಾಹೇಬರೇ ಈ ಮಾತನ್ನು ಅವರಿಗೆ ಹೇಳಿದರೆ ಅವರು ಇಲ್ಲವೆನ್ನಲಾರರು. ಅಮ್ಮ ಅವರ ಒತ್ತಾಯ ಸಾಹೇಬರ ಮೇಲೆ ಬಿತ್ತು. ಅದಕ್ಕೆ ಇಲ್ಲವೆನ್ನಲಾಗದೆ ಅವರು ಮಾರನೇ ದಿನ ಸುಬ್ಬಣ್ಣನವರ ವಾಸವಾಗಿದ್ದ ತಳುಕಿಗೆ ಹೋಗಿ ಬಂದರು. ಸಾಹೇಬರು ಏಕಾಏಕಿ ಬಂದದನ್ನು ಕಂಡು ಎಲ್ಲರಿಗೂ ಗಾಬರಿ, ಆತಂಕ. ಅವರು ಸುಬ್ಬಣ್ಣನವರನ್ನು ಕರೆಸಿ ತಮ್ಮ ವಿನಂತಿಯನ್ನು ಮಂಡಿಸಿದರು. ಸುಬ್ಬಣ್ಣನವರಿಗೆ ದಿಗ್ಭ್ರಮೆ. ಸ್ವಾಮಿ, ನಾನು ಸಂತನಲ್ಲ, ಪವಾಡ ಪುರುಷನೂ ಅಲ್ಲ. ನನಗೆ ಗೊತ್ತಿರುವುದು ರಾಮಾಯಣದ ಪಾರಾಯಣ ಮಾತ್ರ. ತಮಗೋಸ್ಕರ ನಾನು 10 ದಿನ ಉಪವಾಸವಿದ್ದು ಶ್ರೀರಾಮನನ್ನು ಬೇಡ್ತೀನಿ, ಆಮೇಲೆ ಅವನಿಚ್ಛೆ ಅಂತ ನಡೆದರು. 10 ದಿನ ಬರೀ ಹಾಲಿನ ಮೇಲೆಯೇ ಬದುಕಿದ್ದು ಮಡಿಯೊಟ್ಟು ಅನನ್ಯ ಭಕ್ತಿಯಿಂದ ರಾಮಾಯಣ ಪಾರಾಯಣ ಮಾಡಿದರು. ಭಗವಂತ, ನಿನ್ನ ಕೀರ್ತಿಗೆ ಕಳಂಕ ಬರದಿರಲಿ, ಆ ಮಹಮ್ಮದ್ಯ ದಂಪತಿಗಳಿಗೆ ಮಗುವನ್ನು ಕರುಣಿಸು ಅಂತ ನಿಶ್ಚಲವಾದ ಮನಸ್ಸಿನಿಂದ ಪೂಜೆ ಮಾಡಿ ಅಕ್ಬರ್ ದಂಪತಿಗಳಿಗೆ ಪ್ರಸಾದವನ್ನು ತಲುಪಿಸಿದರು. ಸುಬ್ಬಣ್ಣನವರ ಭಕ್ತಿಯು, ಬೀಬಿಯವರ ದೃಢ ನಂಬಿಕೆಯು ಅಥವಾ ಕಾಲ ಕೂಡಿ ಬಂದಿತ್ತು. ಬೀಬಿಯವರಿಗೆ 1 ವರ್ಷದಲ್ಲಿ ಪುತ್ರೋತ್ಸವವಾಯಿತು. ನಾಮಕರಣ ಸಂದರ್ಭದಲ್ಲಿ ಹೇಳಿದರು. ಏನು ಹೆಸರಿಡಬೇಕು ಅಂತ ಕೇಳಿದಾಗ ಜನಾಬ ಸುಬ್ಬಣ್ಣ ಅಂತ ಹೇಳಿಬಿಟ್ರು. ಜನರೆಲ್ಲ ಅವಕ್ಕಾದರು. ಮುಸಲ್ಮಾನ ಹುಡುಗನಿಗೆ ಸುಬ್ಬಣ್ಣ ಅಂತ ಹೆಸರೇ. ಸುಬ್ಬಣ್ಣನವರ ಪ್ರಾರ್ಥನೆಯಿಂದ ಹುಟ್ಟಿದ್ದ ನಮ್ಮ ಮಗು. ನೀವು ಬೇಕಾದರೆ ಹೊರಗಡೆ ಸುಬಾನ್ ಅಂತ ಕರೆಯಿರಿ, ಆದರೆ ನಾವು ಮನೆಯಲ್ಲಿ ಸುಬ್ಬಣ್ಣ ಅಂತಲೇ ಕರಿತೀವಿ ಅಂತ ಅಂದರು. ಮಗುವಿಗೆ 3 ತಿಂಗಳಾದ ಮೇಲೆ ಅಕ್ಬರ್ ದಂಪತಿಗಳು ಮಗುವನ್ನು ಕರೆದುಕೊಂಡು ಸುಬ್ಬಣ್ಣನವರ ಮನೆಗೆ ಬಂದರು. ಬಡವರ ಮನೆಗೆ ಬಂದ ದಣಿಯನ್ನು ಚಾಪೆ ಹಾಕಿ ಕುಳ್ಳಿರಿಸಿದರು ಸುಬ್ಬಣ್ಣ. ಸಾಹೇಬರು ಒಂದು ತಟ್ಟೆಯ ತುಂಬ ಹಣ್ಣು ಹಂಪಲು, ಇನ್ನೊಂದು ತಟ್ಟೆಯಲ್ಲಿ ತುಂಬ ಬೆಳ್ಳಿ ರೂಪಾಯಿಗಳನ್ನು ತಂದು ಅವರ ಮುಂದಿಟ್ಟು ಹೇಳಿದರು, ಇದನ್ನು ಸ್ವೀಕರಿಸಿ ಅಂತ. ಆಗ ಸುಬ್ಬಣ್ಣ, ಸ್ವಾಮಿ, ನಾನು ಶ್ರೀರಾಮನಿಗೆ ಹಣ್ಣು ಹಂಪಲನ್ನು ನೀಡ್ತೀನಿ, ಹಣ ಅವನಿಗೆ ಬೇಡ, ಅದನ್ನು ಯಾರಾದರೂ ಬಡವರಿಗೆ ಹಂಚಿಬಿಡಿ ಅಂತ ಕೈ ಮುಗಿದು. ತಾನೇ ಬಡತನದಲ್ಲಿದ್ದರೂ ಹೃದಯ ಶ್ರೀಮಂತಿಕೆಯಲ್ಲಿದ್ದರು ಸುಬ್ಬಣ್ಣನವರು. ಇದು ಅಂದಿನ ಜೀವನ ಚಿತ್ರಣ. ಯಾವ ಜಾತಿ, ಯಾವ ಧರ್ಮ, ವ್ಯಕ್ತಿ ಜೀವನದಲ್ಲಿ ನಿಮ್ಮ ಧರ್ಮ ನಿಮಗಿರಲಿ, ಆದರೆ ಸಾಮಾಜಿಕ ಜೀವನದಲ್ಲಿ ಒಂದಕ್ಕೊಂದು ವಿರುದ್ಧವಾಗಿರಲಿಲ್ಲ. ಪ್ರೇಮವಿತ್ತು, ವಿಶ್ವಾಸವಿತ್ತು, ಅದೆಲ್ಲಿ ಹೋಯಿತು? ನಾವು ನಮ್ಮ ಸ್ವಾರ್ಥ ಚಿಂತನೆಯ ಬೆಂಕಿಯಲ್ಲಿ ಈ ಉದಾತ್ತ ತತ್ವಗಳನ್ನು ಸುಟ್ಟು ಹಾಕಿ ಬಿಡ್ತಾ ಇದ್ದೀವಿ. ಇಂದು ಜಾತಿ ಧರ್ಮಗಳ ಹೆಸರಿನಲ್ಲಿ ಹೊಡೆದಾಡುವ ಇಂಥ ಘಟನೆಗಳ ಸ್ಮರಣೆ ನಮಗಾಗಬೇಕು ಅಂತ ಈ ಕಥೆಯನ್ನು ಹೇಳಿದೆ. ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.